ಇನ್ನು ಇದೆಲ್ಲದರ ನಡುವೆ ಲೋಕಾಯುಕ್ತ ಟ್ರ್ಯಾಪ್ ಆರೋಪಿಗಳಿಗೆ ಬೇಲ್ ಸ್ಯಾಂಕ್ಷನ್ ಆಗಿದೆ. 3 ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. ಲೋಕಾಯುಕ್ತ ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿರೋದು. ಡಿಸಿ ಜಗದೀಶು, ತಮ್ಮಣ್ಣ, ಕಾನ್ಸ್ಟೇಬಲ್ ಲಕ್ಕಪ್ಪನಿಗೆ ಬೇಲ್ ಸಿಕ್ಕಿದೆ. ನೋಡಿ, CL7 ಮತ್ತೆ ಆ ಲೈಸೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀನಾರಾಯಣ ಅವರ ಬಳಿ ಏನು ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು, ಆ ಲಂಚದ ಮೊತ್ತವನ್ನು ಕೊಡುವಂತ ಸಂದರ್ಭದಲ್ಲಿ ದಾಳಿ ನಡೆಸಿ ಸಿನಿಮಿಯಾ ಸ್ಟೈಲಿಯಲ್ಲಿ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸ ಆಗಿತ್ತು. ವಿತ್ ಆ ಕ್ಯಾಶ್ ಜೊತೆಗೆ ಅವರನ್ನ ಲಾಕ್ ಮಾಡುವಂತ ಕೆಲಸ ಆಗಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿ ಜಗದೀಶ್, ತಮ್ಮಣ್ಣ, ಕಾನ್ಸ್ಟೇಬಲ್ ಲಕ್ಕಪ್ಪನಿಗೆ ಈಗ ಬೇಲ್ ಸಿಕ್ಕಿದೆ. 3 ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ ಕೋರ್ಟ್ನಿಂದ. ಅಬಕಾರಿ ಡಿಸಿ ಜಗದೀಶ್ಗೆ ಹೆಲ್ತ್ ಗ್ರೌಂಡ್ಸ್ ಆಧಾರದ ಮೇಲೆ ಸಿಕ್ಕಿರುವಂತಹ ಬೇಲ್ ಇದು. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ 25 ಲಕ್ಷ ಲಂಚ ಪಡೆಯುವಾಗ ಲೋಕಾಯುಕ್ತರ ಅಧಿಕಾರಿಗಳ ಬಲೆಗೆ ಬಿದ್ದಿದ್ರು ಇವರೆಲ್ಲರೂ ಕೂಡ. ಆಮೇಲೆ ಈಗಷ್ಟೇ ಪ್ರಾಥಮಿಕ ತನಿಖೆಯಲ್ಲಿ ಒಂದಷ್ಟು ವಿಚಾರಗಳು ಹೊರಗಡೆ ಬರ್ತಾ ಇದೆ. ಹೇಗೆ ಇವರು ಹಣಕ್ಕೆ ಡಿಮ್ಯಾಂಡ್ ಇಡ್ತಾರೆ, ಆ ಬಂದಂತಹ ಲಂಚ ಏನಿರುತ್ತೆ ಅದು ಯಾರ್ಯಾರಿಗೆ ಶೇರ್ ಆಗ್ತಾ ಇತ್ತು, ಯಾರ್ಯಾರಿಗೆ ಹೋಗ್ತಾ ಇತ್ತು ಅನ್ನುವಂಥ ವಿಚಾರಗಳನ್ನು ಕೂಡ ಸದ್ಯ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು 3 ಆರೋಪಿಗಳನ್ನು ವಶಕ್ಕೆ ಪಡೆದಿದ್ರು, ಅದರಲ್ಲಿ 3 ಮಂದಿಗೂ ಈಗ ಬೇಲ್ ಸ್ಯಾಂಕ್ಷನ್ ಆಗಿದೆ.